ಸೊ ಇವತ್ತು ನಾವು ಫೆಡ್ರಲ್ ಬ್ಯಾಂಕ್ ಹಾರ್ಮಿಸ್ ಮೆಮೋರಿಯಲ್ ಫೌಂಡೇಶನ್ ಸ್ಕಾಲರ್ಶಿಪ್ 25-26 ಅನ್ನು ನೋಡೋಣ. ಅದರ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಂದು ವಾಟ್ಸಪ್ ಚಾನಲ್ ಇದೆ. ವಾಟ್ಸಪ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಹಾಗೆ ಯಾವುದೇ ನಿಮಗೆ ನೋಟಿಫಿಕೇಷನ್ಸ್ ಬಂದಾಗ ನಿಮಗೆ ಅಲ್ಲಿ ಪಾಸ್ ಮಾಡ್ತಿರ್ತೇನೆ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ನೀವು ಕ್ರೋಮಲ್ಲಿ ಹೋಗಿ ಫೆಡ್ರಲ್ ಬ್ಯಾಂಕ್ ಹಾರ್ಮೋಸ್ ಮೆಮೋರಿಯಲ್ ಫೌಂಡೇಶನ್ ಸ್ಕಾಲರ್ಶಿಪ್ 25-26 ಅಂತ ನಾನು ಈಗೇನು ಟೈಪ್ ಮಾಡಿದ್ದೀನಿ ನೋಡ್ಬೋದು. ಸೊ ನೀವು ಅದೇ ಥರನೇ ಟೈಪ್ ಮಾಡಿ ಎಂಟರನ್ನು ಮಾಡಿ. ಎಂಟರ್ ಮಾಡಿದ್ರೆ ನೀವು ನೋಡ್ಬೋದು ಸೆಕೆಂಡ್ ಲಿಂಕ್ ಏನು ಕಾಣಿಸ್ತಿದೆ, ಫೆಡ್ರಲ್ ಬ್ಯಾಂಕ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಡಿಪಾರ್ಟ್ಮೆಂಟ್ ಫೆಡ್ರಲ್ ಬ್ಯಾಂಕ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡ್ಬೋದು PDF ಓಪನ್ ಆಗುತ್ತೆ. PDF ಓಪನ್ ಆಗುತ್ತೆ. PDF ಏನೇನೆಲ್ಲಿದೆ ಅನ್ನೋದು ನೋಡೋಣ. ಮೊದಲನೇದಾಗಿ ಈ ಸ್ಕಾಲರ್ಶಿಪ್ ಇರುವಂಥದ್ದು MBBS, BDS, ವೆಟರ್ನರಿ ಸೈನ್ಸ್, BTech, B ಆರ್ಕಿಟೆಕ್ಚರ್, BSc ನರ್ಸಿಂಗ್, BSc ಅಗ್ರಿಕಲ್ಚರ್ ಮತ್ತು MBA, PGDM ಇಷ್ಟು ಕೋರ್ಸ್ಗಳಿಗೆ ಅಪ್ಲೈ ಆಗುತ್ತೆ. ಸೊ ಈ ಎಲ್ಲ ಏನು ಕೋರ್ಸಸ್ ಮಾಡ್ತಿರ್ತೀರ ಇವರೆಲ್ಲ ಸ್ಟೂಡೆಂಟ್ಸು ಸಹ ಇದಕ್ಕೆ ಅಪ್ಲೈ ಮಾಡಬಹುದು. ಯಾರೆಲ್ಲ ಫಸ್ಟ್ ಇಯರ್ ಓದ್ತಿರ್ತೀರ ಅವರು ಎಲಿಜಿಬಲ್ ಆಗಿರ್ತೀರ. ನೆಕ್ಸ್ಟ್ ಬಂದರೆ ಈ ಕೋರ್ಸಸ್ಗಾಯಿತು. ನೆಕ್ಸ್ಟು ಯಾವ ಸ್ಟೇಟ್ಸ್ ಕವರ್ ಆಗುತ್ತೆ ಅಂತಂದರೆ ಆಂಧ್ರ ಪ್ರದೇಶ್, ಗುಜರಾತ್, ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ತೆಲಂಗಾಣ ಅಂದರೆ ಈ ಸ್ಟೇಟಿನಲ್ಲಿ ಓದ್ತಿರುವಂತಹ ಸ್ಟೂಡೆಂಟ್ಸ್ಗಳಿಗೆ ಈ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತಂದರೆ ಎಲಿಜಿಬಿಲಿಟಿ ಬಗ್ಗೆ ನೋಡೋದಾದರೆ ಫಸ್ಟ್ ಬಂದು ಯಾರೆಲ್ಲ ಗೌರ್ಮೆಂಟ್ ಏಡೆಡ್ ಮತ್ತು ಪ್ರೈವೇಟ್ ಅಂದರೆ ಗೌರ್ಮೆಂಟ್ ರೆಕಗ್ನೈಸ್ಡ್ ಅಂದರೆ ಅಟಾನಮಸ್ ಎಲ್ಲ ಕಾಲೇಜುಗಳಲ್ಲಿ ಅಂದರೆ ಗೌರ್ಮೆಂಟ್ ಏಡೆಡ್, ಪ್ರೈವೇಟ್ ಅಥವಾ ಅಟಾನಮಸ್ ಈ ಎಲ್ಲ ಕಾಲೇಜಿನಲ್ಲಿ ಓದ್ತಿರುವಂತಹ ಫಸ್ಟ್ ಇಯರ್ ಗ್ರ್ಯಾಜುಯೇಷನ್. ಯಾವ ಗ್ರ್ಯಾಜುಯೇಷನ್ ಅಂತಂದರೆ ನಾನು ಈಗ ಮೇಲೆ ಹೇಳಿದೆ ನಿಮಗೆ MBBS, BDS, ವೆಟರ್ನರಿ ಸೈನ್ಸ್, BTech, ಆರ್ಕಿಟೆಕ್ಚರ್, BSc ನರ್ಸಿಂಗ್, BSc ಅಗ್ರಿಕಲ್ಚರ್, MBA, PGDM ಈ ಎಲ್ಲ ಕೋರ್ಸ್ ಮಾಡ್ತಿರುವಂತಹ ಸ್ಟೂಡೆಂಟ್ಸು ಯಾರೆಲ್ಲ ಫಸ್ಟ್ ಇಯರಲ್ಲಿದ್ದೀರಾ ಗೌರ್ಮೆಂಟ್, ಪ್ರೈವೇಟ್ ಅಥವಾ ಏಡೆಡ್ ಯಾವುದೇ ಕಾಲೇಜಿನಲ್ಲಿ ಓದ್ತಿರುವಂತಹ ಸ್ಟೂಡೆಂಟ್ಸು ಮತ್ತು ಅಟಾನಮಸ್ ಕಾಲೇಜಸಲ್ಲಿ ಓದ್ತಿರುವಂಥ ಸ್ಟೂಡೆಂಟ್ಸು ಸಹ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ಬರೋದಾದರೆ ಇನ್ನು ಯಾರು ಎಲಿಜಿಬಲ್ ಅಂತಂದರೆ ಸ್ಟೂಡೆಂಟ್ಸ್ ಹು ಆರ್ ಡಿಪೆಂಡೆಂಟ್ ವಾರ್ಡ್ಸ್ ಆಫ್ ದ ಮೆಟ್ರೈಡ್ ಆರ್ಮ್ ಫೋರ್ಸಸ್ ಪರ್ಸನಲ್ ಅಡ್ಮಿಟೆಡ್ ಇನ್ ದ ಎಬೋವ್ ಮೆನ್ಷನ್ ಕೋರ್ಸಸ್ ಅಂತಂದರೆ ಯಾರೆಲ್ಲ ಪೇರೆಂಟ್ಸು ಫೋರ್ಸಲ್ಲಿ ವರ್ಕ್ ಮಾಡ್ತಿರ್ತಾರೆ ಇಂಡಿಯನ್ ಆರ್ಮಿನಲ್ಲಿ, ಸೊ ಅವರು ಸಹ ಇದಕ್ಕೆ ಅಪ್ಲೈ ಮಾಡಬಹುದು. ಹಾಗೆ ಯಾರಿಗೆಲ್ಲ ಪ್ರಾಬ್ಲಮ್ಸ್ ಇದೆ ಲೈಕ್ ಸ್ಪೀಚ್, ವಿಷನ್, ಹಿಯರಿಂಗ್ ಇಂಪೇರ್ಡ್ ಸ್ಟೂಡೆಂಟ್ಸ್, ಯಾರು ಕಿವಿ ಕೇಳಿಸೋದಿಲ್ಲ ಅಥವಾ ಮಾತಾಡೋದಕ್ಕೆ ಬರೋದಿಲ್ಲ, ಮೂಕರಾಗಿರ್ತಾರೆ ಮತ್ತು ಕಣ್ಣು ಕಾಣಿಸೋದಿಲ್ಲ, ಅವರೂ ಸಹ ಈ ಕೋರ್ಸ್ಗಳಿಗೆ ಯಾರೆಲ್ಲ ಮೇಲೆ ಕೊಟ್ಟಿರುವಂಥ ಕೋರ್ಸ್ಗಳಲ್ಲಿ ಓದ್ತಿರ್ತೀರ ಅವರೂ ಸಹ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಸೊ ಈ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ, ಜೊತೆಗೆ ನಾನು ಹೇಳಿದೆ ಆಗಲೇ ಎಲ್ಲ ಆ ಕೋರ್ಸ್ ಮಾಡ್ತಿರುವಂಥ ಎಲ್ಲ ಸ್ಟೂಡೆಂಟ್ಸ್ ಎಲಿಜಿಬಲ್ ಆಗ್ತಾರೆ, ಜೊತೆಗೆ ಈ ಸ್ಟೂಡೆಂಟ್ಸ್ಗೂ ಸಹ ಅಪ್ಲೈ ಮಾಡುವಂಥ ಎಲಿಜಿಬಿಲಿಟಿ ಇರುತ್ತೆ. ನೆಕ್ಸ್ಟ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಮಾತ್ರ ಅಪ್ಲೈ ಆಗುತ್ತೆ. ನಾನು ಆಗಲೇ ಹೇಳಿದೆ ಫಸ್ಟ್ ಬಿಗಿನಿಂಗಲ್ಲೇ. ಸೊ ಫಸ್ಟ್ ಇಯರ್ ಯಾರೆಲ್ಲ ಓದ್ತಿರ್ತೀರ ಅವರುಗಳಿಗೆ ಅಪ್ಲೈ ಆಗುತ್ತೆ. ಡಿಗ್ರಿ ನಾನು ಮೇಲೆ ತೋರಿಸಿದಂಥ ಡಿಗ್ರಿನಲ್ಲಿ ಫಸ್ಟ್ ಇಯರ್ಗೆ ಯಾರು ಜಾಯ್ನ್ ಆಗಿರ್ತೀರಿ ಈಗ 25-26 ಅಕಾಡೆಮಿಕ್ ಇಯರ್ಗೆ ಅವರು ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಶುಡ್ ಬಿ ಲೆಸ್ ದ್ಯಾನ್ 3 lakhs ಅಂತಂದರೆ ನಿಮ್ಮ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ. ಮತ್ತು ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ಆರ್ಮ್ ಫೋರ್ಸ್. ಆಗಲೇ ಹೇಳಿದೆ ನಾನು ನಿಮಗೆ, ಯಾರು ಮಿಲಿಟ್ರಿಯಲ್ಲಿ ಆರ್ಮ್ ಫೋರ್ಸಲ್ಲಿ ವರ್ಕ್ ಮಾಡ್ತಿರ್ತಾರೆ ಅವರ ಮಕ್ಕಳಿಗೆ ಈ ಆ್ಯನ್ಯುವಲ್ ಇನ್ಕಮ್ ಇದು ಅಂದರೆ ಇದು ಕ್ರೈಟೀರಿಯಾ, ಅದು ಎಲಿಜಿಬಿಲಿಟಿ ಏನು ಬೇಕಾಗಿಲ್ಲ. ಸೊ ಅವರಿಗೆ ಎಷ್ಟೇ ಇನ್ಕಮ್ ಇದ್ದರೂ ಸಹ ಅದು ಅಪ್ಲೈ ಆಗುತ್ತೆ ಅಂತ. ಸೊ ಬಟ್ ಉಳಿದಂತಹ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೆ 3 ಲಕ್ಷಕ್ಕಿಂತ ಕಡಿಮೆ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಇರಬೇಕಾಗುತ್ತೆ. ಓಕೆ, ಸೊ ಮತ್ತೆ ನೆಕ್ಸ್ಟು ಯಾವ ಥರ ಅಪ್ಲೈ ಮಾಡೋದು ಮತ್ತು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ನೋಡೋದಾದರೆ ಫಸ್ಟು ಡಾಕ್ಯುಮೆಂಟ್ಸನ್ನು ನೋಡೋದಾದರೆ ಫಸ್ಟು ಫೋಟೋ ಆಫ್ ದಿ ಸ್ಟೂಡೆಂಟ್, ಇದು 50 MB ಕಡಿಮೆ ಇರಬೇಕು, JPG ಫಾರ್ಮೇಟಲ್ಲಿ ಇರಬೇಕಾಗತ್ತೆ. ಫಸ್ಟ್ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಂಡು ಅದಾದಮೇಲೆ ಅಪ್ಲೈ ಮಾಡೋಕ್ಕೆ ಹೋಗಬೇಕಾಗತ್ತೆ. ಫೋಟೋ ಆಫ್ ದ ಸ್ಟೂಡೆಂಟ್ಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕಾಗತ್ತೆ. ಅದನ್ನು ನೀವು JPG ಫಾರ್ಮೇಟಲ್ಲಿ 500 KB ಕಡಿಮೆ ಇರೋ ಥರ ನೀವು ಅದನ್ನು ಕಂಪ್ರೆಸ್ ಮಾಡ್ಕೋಬೇಕಾಗತ್ತೆ. ಫೋಟೋನ ಯಾವ ಥರ ಕಂಪ್ರೆಸ್ ಮಾಡ್ಕೋಬೇಕು ಫೋಟೋನ 500 KB ಅಂದ್ಬಿಟ್ಟು ಆಲ್ರೆಡಿ ಹೌ ಟು ರೀಸೈಜ್ ಫೋಟೋ
ಫೋಟೋ ಸಿಗ್ನೇಚರ್ ಫಾರ್ ದ JEE ಎಕ್ಸಾಮಿನೇಷನ್ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ಥರ ಫೋಟೋ ಸೈಜನ್ನು ಕಡಿಮೆ ಮಾಡುವಂಥದ್ದು ಅನ್ನೋದನ್ನು. ನೀವು ಬೇಕಾದ್ರೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಆ ಲಿಂಕನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ನೀವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಅಡ್ಮಿಷನ್ ಲೆಟರ್, ಅಡ್ಮಿಷನ್ ಮೆಮೊ ಅಂತಂದರೆ ನೀವು ಕಾಲೇಜಿಗೆ ಅಡ್ಮಿಷನ್ ಆಗಿರ್ತೀರಲ್ಲ, ಆ ಅಡ್ಮಿಷನ್ ಲೆಟರ್ ಬೇಕಾಗುತ್ತೆ. ಮತ್ತು ಕೋರ್ಸ್ ಫೀಸ್ ಸ್ಟ್ರಕ್ಚರನ್ನು, ಫೀಸ್ ಪೇ ಮಾಡಿರುವಂತಹ ಸ್ಟ್ರಕ್ಚರ್, ನಿಮ್ಮದು ಎಷ್ಟು ಫೀಸ್ ಪೇ ಮಾಡಿರ್ತೀರಾ ಮತ್ತು ನಿಮ್ಮದು ಫೀಸ್ ಎಷ್ಟಿರುತ್ತೆ ವರ್ಷಕ್ಕೆ ಅನ್ನೋವಂಥದ್ದು ಫೀಸ್ ಸ್ಟ್ರಕ್ಚರನ್ನು ಬೇಕಾಗುತ್ತೆ. ಕಾಲೇಜಲ್ಲಿ ಕೊಡ್ತಾರೆ ನಿಮ್ಗೆ ಅದನ್ನು ಕೇಳಿದ್ರೆ. ಮತ್ತು ಮಾರ್ಕ್ ಶೀಟ್ಸ್ ಆಫ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂತಂದರೆ ಈಗ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗಿರ್ತೀರ, ಎಕ್ಸಾಂಪಲ್ಗೆ ಹೇಳ್ತಿರೋದು, ಇಂಜಿನಿಯರಿಂಗ್ ಜಾಯ್ನ್ ಆಗಿರ್ತೀರ ಅಂದರೆ ಪ್ರೀವಿಯಸ್ ಎಕ್ಸಾಮಿನೇಷನ್ ಅಂದರೆ 12th ಪಾಸ್ ಮಾಡಿರ್ತೀರಲ್ವ, ಆ 12th ಮಾರ್ಕ್ ಶೀಟ್ ಬೇಕಾಗುತ್ತೆ. ನೆಕ್ಸ್ಟ್ ಬಂದು ನೀವು ಇನ್ಸ್ಟ್ರಕ್ಷನ್ಸ್ ಫ್ರಮ್ ದ ಯೂನಿವರ್ಸಿಟಿ ಫಾರ್ ಕನ್ವೇಯಿಂಗ್ CGPA ಆರ್ ಗ್ರೇಡ್ ಇಂಟು ಎ ಪರ್ಸೆಂಟೇಜ್ ಮ್ಯಾಂಡೇಟ್ರಿ ಫಾರ್ ದ MBA ಸ್ಟೂಡೆಂಟ್ಸ್, MBA ಅಪ್ಲಿಕೆಂಟ್ಸ್. ಇದು ಯಾರು MBA ಓದ್ತಿರ್ತೀರ ಆ ಅಪ್ಲಿಕೆಂಟ್ಸ್ಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಅಂದರೆ ನೀವು ಯೂನಿವರ್ಸಿಟಿನಲ್ಲಿ ನೀವು ಯಾವ CGPA ಅಥವಾ ಗ್ರೇಡ್ ಸಿಸ್ಟಮಲ್ಲಿ ಇದ್ದೀರಾ ಅನ್ನೋದನ್ನು ಸರ್ಟಿಫಿಕೇಟ್ ಯೂನಿವರ್ಸಿಟಿ ಕಡೆಯಿಂದ ಬೇಕಾಗಿರುತ್ತೆ. ಸೊ ಇದು MBA ಸ್ಟೂಡೆಂಟ್ಸ್ಗೆ ಕಂಪಲ್ಸರಿ ಆಗಿರುತ್ತೆ. ನೆಕ್ಸ್ಟ್ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್, ಆಗಲೇ ಹೇಳ್ತಾ ನಾನು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟ್ ಬಂದು ನೇಟಿವಿಟಿ ಸರ್ಟಿಫಿಕೇಟ್ ಅಂತಂದರೆ ನೀವು ಯಾವ ಸ್ಟೇಟಿನವರು ಅನ್ನೋದನ್ನು ನೇಟಿವಿಟಿ ಸರ್ಟಿಫಿಕೇಟನ್ನು ತೊಗೋಬೇಕಾಗತ್ತೆ. ನೆಕ್ಸ್ಟು ID ಪ್ರೂಫ್ ಆ್ಯಂಡ್ ಅಡ್ರೆಸ್ ಪ್ರೂಫ್ ಫಾರ್ ದ ಸ್ಟೂಡೆಂಟ್ಸ್ ಆ್ಯಂಡ್ ದ ಪೇರೆಂಟ್ಸ್. ಸ್ಟೂಡೆಂಟು ಮತ್ತು ಪೇರೆಂಟ್ಸಿನ ID ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫ್ ಲೈಕ್ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಅಥವಾ ವೋಟರ್ ID. ನೆಕ್ಸ್ಟ್ ಬಂದು ಮೆಡಿಕಲ್ ಸರ್ಟಿಫಿಕೇಟ್, ಅಂದರೆ ಯಾರ ಮೆಡಿಕಲ್ ಸರ್ಟಿಫಿಕೇಟ್ ಅಂತಂದರೆ ಯಾರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದೀರಾ ಅವರಿಗೆ ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ವಿಷನ್ ಆಗಲೇ ಹೇಳಿದ್ನಲ್ವ, ಯಾರು ಕಿವಿ ಕೇಳಿಸೋದಿಲ್ವೋ ಅಥವಾ ಯಾರು ಮೂಗರಾಗಿರ್ತಾರೋ ಅಥವಾ ಯಾರು ಕಣ್ಣು ಕಾಣಿಸ್ತಿರಲ್ವೋ ಅವರುಗಳಿಗೆ ಅಪ್ಲಿಕೇಬಲ್ ಆಗುವಂಥ ಕ್ಯಾಂಡಿಡೇಟ್ಸ್ಗಳಿಗೆ ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟ್ ಇನ್ ದ ಕೇಸ್ ಆಫ್ ದ ಡಿಪೆಂಡೆಂಟ್ ವಾಟ್ಸ್, ಆಗಲೇ ಹೇಳಿದ್ನಲ್ವ, ಯಾರು ಆರ್ಮ್ ಫೋರ್ಸಲ್ಲಿ ವರ್ಕ್ ಮಾಡ್ತಿರ್ತಾರೆ ಅವ್ರ ಮಕ್ಕಳಿಗೆ ಆ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ. ಮತ್ತು ಕೆಲವರು ಯಾರ ಪೇರೆಂಟ್ಸನ್ನ ಕಳ್ಕೊಂಡಿರ್ತೀರ ಅವ್ರಿಗೂ ಸಹ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ರೆಡಿ ಮಾಡಿ ಇಟ್ಕೊಂಡು ಅದಾದ ನಂತರ ಅಪ್ಲಿಕೇಶನನ್ನು ನೀವು ಅಪ್ಲೈ ಮಾಡಬಹುದು. ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ನೋಡೋಣ ಡೀಟೇಲ್ ಆಗಿ. ಇಲ್ಲಿ ನೋಡ್ಬೋದು ಮೇಲೆ ಒಂದು ಲಿಂಕ್ ಕೊಟ್ಟಿದ್ದಾರೆ ನಿಮಗಿಲ್ಲಿ, ಹೌ ಟು ಅಪ್ಲೈ ಅಂತ ಒಂದು ಇದೆಯಲ್ವಾ. ಸೊ ಈ ಲಿಂಕ್ ಇದೆಯಲ್ಲ, ಫಸ್ಟ್ ಲಿಂಕ್ ಆದರೂ ಕ್ಲಿಕ್ ಮಾಡಿ ಅಥವಾ ಸೆಕೆಂಡ್ ಲಿಂಕ್ ಆದರೂ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಎರಡೂ ಒಂದೇ ಪೇಜಿಗೆ ಡೈರೆಕ್ಟ್ ಮಾಡುತ್ತೆ. ಈಗ ನಾನು ಫಸ್ಟ್ ಲಿಂಕ್ ಎರಡರಲ್ಲಿ ಯಾವ್ದಾದ್ರು ಕ್ಲಿಕ್ ಮಾಡಿ. ಈಗ ನಾನು ಸೆಕೆಂಡ್ ಲಿಂಕನ್ನು ಕ್ಲಿಕ್ ಮಾಡ್ತೀನಿ. ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಅಪ್ಲಿಕೇಶನ್ಗೆ ಹೋಗುತ್ತೆ. ಸೆಕೆಂಡ್ ಲಿಂಕ್ ನಿಮಗೆ ಹೋಮ್ ಪೇಜ್ಗೆ ಹೋಗುತ್ತೆ. ನೋಡ್ಬೋದು ಈ ಹೋಮ್ ಪೇಜ್ ಓಪನ್ ಆಗುತ್ತೆ. ಸೆಕೆಂಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಈ ಥರ ಪೇಜ್ ಕಾಣಿಸುತ್ತೆ. ಅಲ್ಲಿ ಕೆಳಗಡೆ ಬಂದಾಗ ಕರ್ಸರ್ ಮೂವ್ ಮಾಡಿದಾಗ ನಿಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಫೆಡ್ರಲ್ ಬ್ಯಾಂಕ್ ಹಾರ್ಮೋನ್ಸ್ ಇಲ್ಲಿದೆ ನೋಡಿ, ಸ್ಕಾಲರ್ಶಿಪ್ 25-26 ಅಂತ. ಇಲ್ಲಿ ನೀವು ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಮತ್ತು ಈಗ ನಾನು ನೋಟಿಫಿಕೇಷನ್ ಏನು ತೋರಿಸಿದ್ದೆ ಆ ನೋಟಿಫಿಕೇಷನ್ ಡೌನ್ಲೋಡ್ ಆಗುತ್ತೆ. ಕೆಳಗಡೆ ಅಪ್ಲೈ ನೌ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೀವು ಅಪ್ಲಿಕೇಶನನ್ನು ಅಪ್ಲೈ ಮಾಡಬಹುದು. ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದು ಫಸ್ಟ್ ಈಗ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಮತ್ತು ಕೆಳಗಡೆ ಕ್ಯಾಪ್ಚಾ ಇದೆಯಲ್ವಾ ಅದನ್ನು ಎಂಟ್ರಿ ಮಾಡಿ, ಆಮೇಲೆ OTP ಬರುತ್ತೆ ನಿಮಗೆ. ಕೆಳಗಡೆ ಕೊಟ್ಟಿರುವಂಥ ಕ್ಯಾಪ್ಚನ ಎಂಟ್ರಿ ಮಾಡಿ, ರೈಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ವಾ ಆ ಕ್ಯಾಪ್ಚನ ಎಂಟ್ರಿ ಮಾಡಿ. ಅದಾದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ OTP ಬರುತ್ತೆ. ಆ OTPಯನ್ನು ಎಂಟ್ರಿ ಮಾಡಿ. ಮೊಬೈಲ್ ಫೋನ್ಗೆ ಬಂದಿರುತ್ತೆ OTP. ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ. ಈ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ನೀಟಾಗಿ ಓದ್ಕೊಳ್ಳಿ. ಈಗ ನಾನು ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ ಸೇಮ್ ಅದೇ ಥರ ಮತ್ತೆ ಇನ್ನೊಂದು ಸರಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮತ್ತೆ ಇಲ್ಲೋ ಬರುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಮತ್ತೆ ಲೈಕ್ ನೋಡ್ಬೋದು ನೀವು, ಫೋಟೋ, ನೀವೇನೆಲ್ಲ ಡಾಕ್ಯುಮೆಂಟ್ಸ್ ನೀವು ಬೇಕಾಗುತ್ತೆ ಇದಕ್ಕೆ ಅಪ್ಲೈ ಮಾಡೋದಕ್ಕೆ. ಆಮೇಲೆ ನಿಮಗೆ ಕಂಪ್ಲೀಟಾಗಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಅದನ್ನು ನೀಟಾಗಿ ಕೊಟ್ಟಿದ್ದಾರೆ. ನೀಟಾಗಿ ಇನ್ನೊಂದು ಸರಿ ಓದ್ಕೊಳ್ಳಿ. ಒಂದು ಸರಿ ಸ್ಕಾಲರ್ಶಿಪ್ ಇದು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮೇಲೆ ಇರೋ ಪಾಯಿಂಟ್ಸ್ ಎಲ್ಲ ಆಲ್ರೆಡಿ. ಬಟ್ ಇನ್ನೊಂದು ಸರಿ ನೋಡೋದಾದರೆ BE BTech ಯಾರು ಸ್ಟೂಡೆಂಟ್ಸ್ ಎಲಿಜಿಬಲ್ ಆಗಿರ್ತಾರೆ ಅಂತಂದರೆ
ಫಸ್ಟ್ ಇಯರ್ ಓದ್ತಿರುವಂಥ 25-26ಗೆ ಯಾರು ಜಾಯ್ನ್ ಆಗಿರ್ತಾರೆ ಅಕಾಡೆಮಿಕ್ ಇಯರ್ಗೆ, ಬಿ ಟೆಕ್, ಬಿ ಆರ್ಕಿಟೆಕ್ಚರ್, MBBS, BDS, BSc ಅಗ್ರಿಕಲ್ಚರ್, ವೆಟರ್ನರಿ ಸೈನ್ಸ್, BSc ನರ್ಸಿಂಗ್. ಸೊ ಈ ಕ್ಯಾಂಡಿಡೇಟ್ಸು ನಿಮಗೆ ಕಂಪ್ಲೀಟಾಗಿ ಎಲಿಜಿಬಲ್ ಆಗ್ತಾರೆ. ಮತ್ತು ಫ್ಯಾಮಿಲಿ ಇನ್ಕಮ್ ಲೆಸ್ ದ್ಯಾನ್ 3 lakhs ಇರಬೇಕಾಗತ್ತೆ. ನೆಕ್ಸ್ಟ್ ಇನ್ಕಂಪ್ಲೀಟ್ ಅಪ್ಲಿಕೇಶನ್ಸ್ ವಿಲ್ ಬಿ ರಿಜೆಕ್ಟೆಡ್. ಅಂದರೆ ಅಪ್ಲಿಕೇಶನನ್ನು ಪೂರ್ತಿ ಮಾಡದೆ ನೀವು ಹಾಗೆ ಬಿಟ್ಟಿದ್ದೀರಾ ಅಂತಂದರೆ ಆ ಅಪ್ಲಿಕೇಶನ್ಸನ್ನು ರಿಜೆಕ್ಟ್ ಮಾಡ್ತಾರೆ. ಮತ್ತು ಮಲ್ಟಿಪಲ್ ಅಪ್ಲಿಕೇಶನ್ಸ್ ಇನ್ ದ ನೇಮ್ ಆಫ್ ದ ಸ್ಟೂಡೆಂಟ್ ವಿಲ್ ನಾಟ್ ಬಿ ಎಂಟರ್ಟೈನ್ಡ್. ಅಂದರೆ ಒಂದೇ ಹೆಸರಿನಲ್ಲಿ 3-4 ಅಪ್ಲಿಕೇಶನನ್ನು ಹಾಕೋದು, ಆ ಥರ ಮಾಡಿದ್ರೆ ಆ ಥರ ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾರೆ. ಮತ್ತು ನೆಕ್ಸ್ಟ್ ಬಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ನೀಟಾಗಿ ಓದ್ಕೋಬೇಕಾಗತ್ತೆ. ಮತ್ತು ಡಾಕ್ಯುಮೆಂಟ್ಸ್ ಏನೇನೆಲ್ಲ ಅಪ್ಲೋಡ್ ಮಾಡಬೇಕು ಅಂತ ಇದೆ, ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ ಏನೆಲ್ಲ ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡ್ಕೋಬೇಕು ಅಪ್ಲೋಡ್ ಮಾಡೋದಕ್ಕೆ. ಫಸ್ಟು ಅಪ್ಲಿಕೇಶನ್ ಆಗೋದಕ್ಕೆ ಮುಂಚೆ ರೆಡಿ ಮಾಡಿಕೊಂಡು ಅದಾದ ನಂತರ ಅಪ್ಲೈ ಮಾಡಿ. ಕೆಳಗಡೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬರೋದಾದರೆ, ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದ ಅಪ್ಲಿಕೆಂಟ್ ಟು ಎನ್ಶ್ಯೂರ್ ದ ಕರೆಕ್ಟ್ನೆಸ್ ಆಫ್ ದಿ ಡೇಟಾ ಸಬ್ಮಿಟೆಡ್. ಅಂದರೆ ನೀವೇನು ಡೇಟಾ ಎಂಟ್ರಿ ಮಾಡ್ತಿದ್ದೀರಾ ಅಪ್ಲಿಕೇಶನ್ಗೆ, ಅದು ನಿಮ್ಮ ಇನ್ಶೂರೆನ್ಸ್ ಅಂತಾರೆ, ಅದು ನೀವು ಕರೆಕ್ಟಾಗಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಅದು ನೀವು ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಡೇಟಾನ. ಮತ್ತು ಅಪ್ಲಿಕೇಶನ್ಸ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಆನ್ ದ ಬೇಸಿಸ್ ಆಫ್ ದ ಡೇಟಾ ಸಬ್ಮಿಟೆಡ್ ಆ್ಯಂಡ್ ಬ್ಯಾಂಕ್ ವಿಲ್ ನಾಟ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದ ಸೇಮ್. ನೀವೇನು ಡೇಟಾನ ಎಂಟ್ರಿ ಮಾಡಿರ್ತೀರ ಅದರ ಬೇಸಿಸ್ ಮೇಲೆ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ ನೆಕ್ಸ್ಟ್ ಸ್ಟೆಪ್ಪಿಗೆ. ಆ್ಯಂಡ್ ನೀವೇನು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತೀರ ಅದೇ ಫೈನಲ್ ಆಗಿರುತ್ತೆ. ನೆಕ್ಸ್ಟ್, ಒನ್ಸ್ ಶಾರ್ಟ್ ಲಿಸ್ಟೆಡ್ ಫಾರ್ ದ ಇಂಟರಾಕ್ಷನ್, ಓನ್ಲಿ ದೋಸ್ ಕ್ಯಾಂಡಿಡೇಟ್ಸ್ ಅಟೆಂಡಿಂಗ್ ದ ಇಂಟರ್ವ್ಯೂ ವಿಲ್ ಬಿ ಕನ್ಸಿಡರ್ಡ್ ಫಾರ್ ದ ಫೈನಲ್ ಸೆಲೆಕ್ಷನ್ ಪ್ರೋಸೆಸ್. ಅಂತಂದರೆ ಈಗೇನು ನಿಮಗೆ ಡೇಟಾ ಕೊಟ್ಟಿರ್ತೀರ ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ನಿಮಗೆ ಬೇಸ್ಡ್ ಆನ್ ಯುವರ್ ಫ್ಯಾಮಿಲಿ ಇನ್ಕಮ್, ಮತ್ತು ನೀವು ಬ್ಯಾಕ್ಗ್ರೌಂಡ್, ನೀವು ಯಾವ ರೀತಿಯಾದಂಥ ಸ್ಟಡೀಸನ್ನು ಮಾಡಿದ್ದೀರಾ ಪ್ರೀವಿಯಸ್ ಒನ್, ಎಲ್ಲನೂ ನೋಡಿಕೊಂಡು ನಿಮಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಆದ ನಂತರ ನಿಮಗೆ ನೆಕ್ಸ್ಟ್ ಇಂಟರಾಕ್ಷನ್ ಅಂತ ಇರುತ್ತೆ, ಇಂಟರಾಕ್ಷನ್ ರೌಂಡ್ ಅಂತ. ಜಸ್ಟ್ ನಿಮ್ಮ ಡೀಟೇಲ್ಸ್ ಬಗ್ಗೆ ಆಗಲಿ ಕೆಲವೊಂದು ಕ್ವಶನ್ಸನ್ನು ಕೇಳ್ತಾರೆ, ಅದಕ್ಕೆ ನೀವು ಆನ್ಸರ್ ಮಾಡಬೇಕಾಗತ್ತೆ. ಸೊ ಅದನ್ನು ಇಂಟರಾಕ್ಷನ್ ರೌಂಡ್ ಅಂತ. ಸೊ ಆ ಇಂಟರಾಕ್ಷನ್ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ. ನೆಕ್ಸ್ಟ್, ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಇನ್ವೈಟೆಡ್ ಫಾರ್ ದ ಇಂಟರಾಕ್ಷನ್ ಅಟ್ ದ ಪ್ರಿಫರ್ಡ್ ಸಿಟಿ. ಅಲ್ಲಿ ಪ್ರಿಫರ್ಡ್ ಸಿಟಿ ಇರುತ್ತೆ, ನೀವು ಇಂಟರಾಕ್ಷನ್ಗೆ ನೀವು ಯಾವ ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ. ಸೊ ನೀವು ಆ ಸಿಟಿಯನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಇಂಟರಾಕ್ಷನ್ ಇರುತ್ತೆ. ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದು ಸಿಗುತ್ತೆ ನಿಮಗೆ ಪ್ರಿಫರ್ಡ್ ಸಿಟಿ ಅಂತ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ನೀವು ನೆಕ್ಸ್ಟ್ ಯಾವ ಥರ ಇಂಟರಾಕ್ಷನ್ ಮಾಡಬೇಕು ಅಂತಂದರೆ, ನೆಕ್ಸ್ಟ್ ಫರ್ದರ್ ಅಪ್ಲಿಕೇಶನ್ ಒಂದು ಸರಿ ಸೆಲೆಕ್ಟ್ ಆದಮೇಲೆ, ಸ್ಕ್ರೀನಿಂಗ್ ಮಾಡಿದ್ದಾದಮೇಲೆ ನೀವು ಶಾರ್ಟ್ ಲಿಸ್ಟ್ ಆಯಿತು ಅಂತಂದರೆ ನೀವು ಇಂಟರಾಕ್ಷನ್ ಮಾಡಬೇಕಾಗತ್ತೆ. ಆ ಇಂಟರಾಕ್ಷನ್ಗೆ ಯಾವ ಸಿಟಿಯಲ್ಲಿ ನೀವು ಇಂಟರಾಕ್ಷನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಫೈನಲಿ, ಅಪ್ಲಿಕೇಶನ್ಸ್ ಫಾರ್ ದ ಸ್ಕಾಲರ್ಶಿಪ್ ವಿಲ್ ಬಿ ಅಕ್ಸೆಪ್ಟೆಡ್ ಓನ್ಲಿ ಥ್ರೂ ದ ಆನ್ಲೈನ್ ಮೋಡ್. ಅಂದರೆ ಈಗೇನು ಆನ್ಲೈನ್ ಅಪ್ಲಿಕೇಶನ್ ಇದೆ, ಆನ್ಲೈನಲ್ಲಿ ಮಾತ್ರನೇ ಅಪ್ಲಿಕೇಶನನ್ನು ಹಾಕಬೇಕು. ಆಫ್ಲೈನಲ್ಲಿ ಯಾವುದೇ ಪೋಸ್ಟ್ ಕಳಿಸೋದು ಅಂತ ಯಾವುದು ಅಕ್ಸೆಪ್ಟ್ ಮಾಡೋದಿಲ್ಲ. ಆ್ಯಂಡ್ ದ ಸೆಲೆಕ್ಷನ್ ಆಫ್ ದ ಸ್ಕಾಲರ್ಶಿಪ್ ಅವಾರ್ಡೀಸ್ ವಿಲ್ ಬಿ ಆನ್ ದ ಬೇಸಿಸ್ ಆಫ್ ದ ಮಾರ್ಕ್ಸ್ ಸ್ಕೋರ್ಡ್ ಇನ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ಅಂದರೆ ನೀವೇನು ಈ ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡಿರ್ತೀರ ಆ ಪರ್ಸೆಂಟೇಜು ಮತ್ತು ಇಂಟರಾಕ್ಷನ್, ಈಗೇನು ನೆಕ್ಸ್ಟ್ ಅವ್ರು ಇಂಟರಾಕ್ಷನ್ ಮಾಡ್ತಾರೆ ಅದರ ಬೇಸಿಸ್ ಮೇಲೆ ನಿಮಗೆ ಈ ಸೆಲೆಕ್ಷನ್ ಮಾಡ್ತಾರೆ ನಿಮಗೆ. ಸೊ ಫೈನಲ್ ಡಿಸಿಷನ್ ಬಿಟ್ಟಿರುವಂಥದ್ದು ಫೌಂಡೇಶನ್ ಮೇಲೆ ಆಗಿರುತ್ತೆ. ಅಂದರೆ ಅದನ್ನು ಅವ್ರ ಫೌಂಡೇಶನ್ ಡಿಸಿಷನ್ ಫೈನಲ್ ಹೇಗೇನು ತೊಗೊಳುತ್ತೆ, ನಿಮ್ಮ ಮಾರ್ಕ್ಸ್ ಆಗಲಿ ನಿಮ್ಮ ಇಂಟರಾಕ್ಷನ್ ಬಗ್ಗೆ ಆಗಲಿ ಏನು ಫೈನಲ್ ರಿಸಲ್ಟ್ಸ್ ಬರುತ್ತೆ, ದಟ್ ಈಸ್ ಫೈನಲಿ ಡಿಪೆಂಡ್ಸ್ ಆನ್ ದ ಫೌಂಡೇಶನ್. ಓಕೆ, ಇದಾದಮೇಲೆ ನಿಮ್ಗೆ ಏನು ಮಾಡಬೇಕಂದ್ರೆ, ಇಲ್ಲಿ ನೆಕ್ಸ್ಟ್ ಇದೆಲ್ಲ ಆದ ನಂತರ ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಕೆಳಗಡೆ ಐ ಡೂ ಹಿಯರ್ ಬೈ ಅಗ್ರಿ ಟು ಆಲ್ ದ ಎಬೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಟಿಕ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅದು ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೋಡ್ಬೋದು, ಇದು ಕಂಪ್ಲೀಟ್ ಅಪ್ಲಿಕೇಶನ್. ನಿಮಗೆ ಅಪ್ಲಿಕೇಶನ್ ನಂಬರು ಸಹ ಬರುತ್ತೆ ಇಲ್ಲಿ ಮೇಲೆ ನೋಡ್ಬೋದು, ಇದು ಅಪ್ಲಿಕೇಶನ್ ನಂಬರ್. ನೆಕ್ಸ್ಟ್ ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ. ನೇಮ್ ಆಫ್ ದ ಸ್ಟೂಡೆಂಟ್ ಆ್ಯಸ್ ಪರ್ ದ ಗೌರ್ಮೆಂಟ್ ಇಶ್ಯೂ ID ಪ್ರೂಫ್. ಗೌರ್ಮೆಂಟ್ ID ನಲ್ಲಿ ಏನಿರುತ್ತೆ ಅದರ ಪ್ರಕಾರವಾಗಿ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಫೋಟೋ ಇಲ್ಲಿ ನೀವು ಆಗಲೇ ಹೇಳಿದೆ JPG ಫಾರ್ಮೆಟಲ್ಲಿ ಇರಬೇಕಾಗತ್ತೆ, ಲೆಸ್ ದೆನ್ 500 KB ಇರಬೇಕಾಗತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಡಿಫ್ರೆಂಟ್ ಆಪ್ಷನ್ ಸಿಗುತ್ತೆ. ನೀವು ಎಲ್ಲಿ ಸೇವ್ ಮಾಡಿರ್ತೀರ ಪಿಕ್ಚರನ್ನು ಅಲ್ಲಿ ಹೋಗಿ ನೀವು ಫೋಟೋನ ಅಪ್ಲೋಡ್ ಮಾಡಬಹುದು. ಓಕೆ, ನೆಕ್ಸ್ಟ್ ಬಂದು ಅಪ್ಲಿಕೆಂಟ್ಸ್ ಮೊಬೈಲ್ ನಂಬರ್. ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಆಲ್ರೆಡಿ ಬಂದಿರುತ್ತೆ ಮೊಬೈಲ್ ನಂಬರ್, ಆಲ್ರೆಡಿ ಎಂಟ್ರಿ ಮಾಡಿದ್ದೀರಲ್ಲ ಅದು ಬಂದಿರುತ್ತೆ. ನೆಕ್ಸ್ಟ್ ಮೇಲ್ ID ಎಂಟ್ರಿ ಮಾಡಿ. ಪರ್ಮನೆಂಟ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಿ. ನಿಮ್ಮದು ಲೈನ್ ಅಂದರೆ ಹೌಸ್ ನಂಬರ್, ಬಿಲ್ಡಿಂಗ್, ಅಪಾರ್ಟ್ಮೆಂಟ್ ನಂಬರ್ ಅಥವಾ ಏರಿಯಾ, ಸ್ಟ್ರೀಟ್, ವಿಲೇಜ್, ಲ್ಯಾಂಡ್ಮಾರ್ಕ್, ಸ್ಟೇಟ್. ಮತ್ತು ಇಲ್ಲಿ ನಿಮಗೆ ಅಡ್ರೆಸ್ ಪ್ರೂಫನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ನೀವು ಅಡ್ರೆಸ್ ಪ್ರೂಫ್ ಆಧಾರ್ ಕಾರ್ಡ್ ಅಥವಾ ವೋಟರ್ ID, ನಿಮ್ದು ಯಾವುದು ಅಡ್ರೆಸ್ ಪ್ರೂಫ್ ಇರುತ್ತೋ
ಆ ಅಡ್ರೆಸ್ ಪ್ರೂಫನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಡಾಕ್ಯುಮೆಂಟನ್ನು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್, ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ರೈಟ್ ಸೈಡಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು ಡೇಟ್ ಆಫ್ ಇಯರ್ ಇಲ್ಲಿ ಬರುತ್ತೆ. ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಇಯರ್ ಅಂತ ಅಂದ್ಬಿಟ್ಟು ಇಯರ್ ಇದೆ ಇಲ್ಲಿ, ಇಯರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಯರ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಮಂತ್ ಬರುತ್ತೆ ಅಲ್ಲಿ. ಫಾರ್ ಎಕ್ಸಾಂಪಲ್ 2010 ಆಗಿದ್ರೆ ನೋಡ್ಬೋದು ಜೂನ್ 1. ಸೊ ಅಲ್ಲಿ ನಿಮಗೆ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಆಗುತ್ತೆ. ಮತ್ತು ಜೆಂಡರ್ ಮೇಲ್ ಫೀಮೇಲ್. ನೆಕ್ಸ್ಟ್ ಬಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಎಸ್, ಇಲ್ಲ ಅಂತಂದರೆ ನೋ. ವೆದರ್ ಅದು ಆಗಲೇ ಹೇಳಿದ್ನಲ್ಲೋ ಆಮ್ ಫೋನ್ಸಲ್ಲಿ ನಿಮ್ಮ ಪೇರೆಂಟ್ಸ್ ವರ್ಕ್ ಮಾಡ್ತಿದ್ರೆ ಸೊ ಎಸ್, ಇಲ್ಲಾಂದರೆ ನೋ. ಅಥವಾ ಸ್ಪೀಚ್ ವಿಷನ್ ಆರ್ ಹಿಯರಿಂಗ್ ಇಂಪೇರ್ಡ್ ಏನಾದ್ರು ಇದ್ದರೆ ಎಸ್, ಇಲ್ಲಾಂದರೆ ನೋ. ಅದಾದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಜುಕೇಷನ್ಗೆ ಹೋಗುತ್ತೆ. ಎಜುಕೇಷನ್ಗೆ ಹೋದರೆ ಸೆಲೆಕ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂತ ಇದೆ. ಅಂದರೆ ನೀವು ಸಪೋಸ್ ಈಗ ಡಿಗ್ರಿಗೆ ನೀವು ಇಂಜಿನಿಯರಿಂಗ್ MBBS BDSಗೆ ಏನಾದ್ರು ಅಪ್ಲೈ ಮಾಡ್ತಿದ್ರೆ ಸ್ಕಾಲರ್ಶಿಪ್ಗೆ ನೀವು UG ಅಪ್ಲಿಕೆಂಟ್ಸ್ 12th ಸ್ಟೂಡೆಂಟ್ ಅಂತ ಮೆನ್ಷನ್ ಮಾಡಬೇಕಾಗತ್ತೆ. ಸಪೋಸ್ ನೀವು MBA ಸ್ಟೂಡೆಂಟ್ಸ್ ಆಗಿದ್ದರೆ ಅಂಡರ್ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ನೀವು UG ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಅಂದರೆ MBBS BDS ಅಥವಾ BSc ನರ್ಸಿಂಗ್ ಅಥವಾ BSc ಅಗ್ರಿಕಲ್ಚರ್ ಅಥವಾ ಇಂಜಿನಿಯರಿಂಗ್ BE BTech ಏನು ಮಾಡ್ತಿರ್ತೀರ ಆರ್ಕಿಟೆಕ್ಚರು, ಅವ್ರಿಗೆ ಫಾರ್ UG ಅಪ್ಲಿಕೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಮಾರ್ಕ್ಸ್ ಕೇಳುತ್ತೆ. ಅಂದರೆ 12th ಮಾರ್ಕ್ಸ್ ಇದು 12th ಮಾರ್ಕ್ಸ್ಗೆ ಎಷ್ಟು ತೊಗೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಬೇಕಾಗತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೆಳಗಡೆ ಇದೆ, ಇಟ್ಸ್ 600. ನಿಮ್ದು ಎಷ್ಟು ಮಾರ್ಕ್ಸ್ ಇದ್ರೆ ಅಷ್ಟು ಎಂಟ್ರಿ ಮಾಡಿ. ನೆಕ್ಸ್ಟ್ ಬಂದು ಮಾರ್ಕ್ಸ್ ಒಬ್ಟೈನ್ಡನ್ನು ಎಂಟ್ರಿ ಮಾಡಬೇಕಾಗತ್ತೆ. ನಿಮ್ಮ ಮಾರ್ಕ್ಸ್ ಏನು ಬಂದಿದೆ ಅದನ್ನು ಎಂಟ್ರಿ ಮಾಡಿ. ಅದಾದಮೇಲೆ ಪರ್ಸೆಂಟೇಜ್ ಆಟೋಮೆಟಿಕಲಿ ನೋಡ್ಬೋದು ಕೆಳಗಡೆ ಫೆಚ್ ಆಗುತ್ತೆ ನಿಮ್ಗಲ್ಲಿ. ನೀವು ಪರ್ಸೆಂಟೇಜನ್ನು ಎಂಟ್ರಿ ಮಾಡೋ ನೆಸೆಸಿಟಿ ಇಲ್ಲ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಒಬ್ಟೈನ್ ಮೇಲೆ ಕ್ಲಿಕ್ ಮಾಡಿ. ಆಟೋಮೆಟಿಕಲಿ ನಿಮಗೆ ಟೈಪ್ ಮಾಡಿದ ತಕ್ಷಣ ನಿಮಗೆ ಪರ್ಸೆಂಟೇಜ್ ಇಲ್ಲೇ ಫೆಚ್ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಮಾರ್ಕ್ ಶೀಟ್ 12th ಮಾರ್ಕ್ ಶೀಟ್ ಏನಿರುತ್ತೆ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಅದು PDF ಫಾರ್ಮೇಟಲ್ಲಿ 500 KB ಕಡಿಮೆ ಇರಬೇಕಾಗತ್ತೆ. ಅದನ್ನು PDF ಮಾಡಿಕೊಂಡು ಅದಾದ ನಂತರ ಇಲ್ಲಿ ಅಪ್ಲೋಡ್ ಮಾಡಿ. ಇಲ್ಲಿ ನೆಕ್ಸ್ಟ್ ಬಂದು ನೇಟಿವ್ ಸ್ಟೇಟ್, ನಿಮ್ಮ ಸ್ಟೇಟ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ. ನೇಟಿವಿಟಿ ಸರ್ಟಿಫಿಕೇಟ್, ನಿಮಗೆ ನೇಟಿವಿಟಿ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಸರ್ಟಿಫಿಕೇಟ್ ಇದ್ದರೆ ಇಲ್ಲಿ ಡೈರೆಕ್ಟಾಗಿ PDF ಅಪ್ಲೋಡ್ ಮಾಡಿ. ಕೋರ್ಸ್ ಆಫ್ ಸ್ಟಡಿ ಅಂದರೆ ನೀವು ಯಾವ ಕೋರ್ಸನ್ನು ಓದ್ತಿದ್ದೀರಾ, MBBS BE BTech BSc ಅಗ್ರಿಕಲ್ಚರ BSc ನರ್ಸಿಂಗ ವೆಟರ್ನರಿ ಸೈನ್ಸ BDS ಯಾವುದು ಓದ್ತಿರ್ತೀರ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು BE BTech ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಬನಫೈಡ್ ಸರ್ಟಿಫಿಕೇಟ್ ಫ್ರಮ್ ದ ಕರೆಂಟ್ ಇನ್ಸ್ಟಿಟ್ಯೂಷನ್, ಅಂದರೆ ನೀವೀಗ ಓದ್ತಿದ್ದೀರಾ ಅನ್ನೋದಕ್ಕೆ ಪ್ರೂಫ್ ಇರುತ್ತೆ, ಅದನ್ನು ನೀವು ಕಾಲೇಜಲ್ಲೇ ತೊಗೋಬೇಕಾಗತ್ತೆ. ಸೊ ಬನಫೈಡ್ ಸರ್ಟಿಫಿಕೇಟನ್ನು ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ಅಡ್ಮಿಷನ್ ಸೆಕ್ಯೂರ್ ಥ್ರೂ, ಅಂದರೆ ಈಗ ನೀವೇನು ತೊಗೊಂಡಿದ್ದೀರ ಸೀಟನ್ನು ಕಾಲೇಜಿಗೆ, ಇಂಜಿನಿಯರಿಂಗ್ ಆಗಲಿ ಮೆಡಿಕಲ್ ಆಗಲಿ ಯಾವ BDS ಆಗಲಿ BSc ಅಗ್ರಿಕಲ್ಚರ್ ಆಗಲಿ ವೆಟರ್ನರಿ ಸೈನ್ಸ್ ಆಗಲಿ, ಇವುಗಳ ಯಾವ ಮುಖಾಂತರವಾಗಿ ನೀವು ಸೀಟನ್ನು ತೊಗೊಂಡಿದ್ದೀರಾ. ಅಂದರೆ ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್, ಲೈಕ್ ಈಗ ಇಂಜಿನಿಯರಿಂಗ್ ಬಂದರೆ JEನೂ ಬರ್ಬೋದು, ಮೆಡಿಕಲ್ ಅಂತಂದರೆ MBBS ಬರ್ಬೋದು ನಿಮಗೆ ಆಲ್ ಇಂಡಿಯಾ ಎಕ್ಸಾಮಿನೇಷನ್ನ, ಅಥವಾ ನಮ್ಮ ಸ್ಟೇಟಲ್ಲೂ ಬರ್ಬೋದು. ಈಗ ಇಂಜಿನಿಯರಿಂಗ್ ಅಂತಂದರೆ ಈವನ್ JE ಎಕ್ಸಾಮಿನೇಷನ್ ಮುಖಾಂತರವಾಗೂ ಸೀಟ್ ತೊಗೋಬೋದು. ಹಾಗೆ ಕರ್ನಾಟಕಕ್ಕೆ KCET ಮುಖಾಂತರವಾಗೂ ಸೀಟ್ ತೊಗೋಬೋದು. ಆಲ್ ಇಂಡಿಯಾ ಎಕ್ಸಾಮಿನೇಷನ್ ಆದರೆ ಆಲ್ ಇಂಡಿಯಾ ಎಂಟ್ರೆನ್ಸ್ ಟೆಸ್ಟ್ ಅಂತ ಮೆನ್ಷನ್ ಮಾಡಿ. ಫಾರ್ ಎಕ್ಸಾಂಪಲ್ KCET ಆಗಿದ್ದರೆ ಸ್ಟೇಟ್ ಎಂಟ್ರೆನ್ಸ್ ಟೆಸ್ಟ್ ಆಗುತ್ತೆ. ಸೊ ನೀವು ಯಾವುದ ಮುಖಾಂತರವಾಗಿ ಹೋಗಿರ್ತೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಅಟಾನಮಸ್ ಇನ್ಸ್ಟಿಟ್ಯೂಷನ್ ಆಗಿದ್ದರೆ ನಿಮ್ಮದು ಅಟಾನಮಸ್ ಮೇಲೆ ಮೆನ್ಷನ್ ಮಾಡಿ. ಅಥವಾ ಮ್ಯಾನೇಜ್ಮೆಂಟ್ ಸೀಟು ಇಲ್ಲ ಪೇಮೆಂಟ್ ಸೀಟ್ ಮುಖಾಂತರವಾಗಿ ಹೋಗಿದ್ರೆ ಮ್ಯಾನೇಜ್ಮೆಂಟ್ ಸೀಟ್. NRI ಕೋಟಾ ಇದ್ದರೆ NRI ಕೋಟಾ, ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಇದ್ದರೆ ಮ್ಯಾನೇಜ್ಮೆಂಟ್ ಸೀಟು. ನಿಮ್ಗೆ ಯಾವ ಮುಖಾಂತರವಾಗಿ ಕಾಲೇಜಿಗೆ ಎಂಟರ್ ಆಗಿರ್ತೀರ ಅದನ್ನು ಮೆನ್ಷನ್ ಮಾಡಿ. ನಾನು ಮೆರಿಟ್ ಸ್ಟೇಟ್ ಎಂಟ್ರೆನ್ಸ್ ಟೆಸ್ಟ್ KCET ಇದ್ದರೆ ಸ್ಟೇಟ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ನಂತರ ಇಲ್ಲಿ ನಿಮಗೆ ಅಡ್ಮಿಷನ್ ಲೆಟರ್, ಆಗಲೇ ಹೇಳಿದೆ ನಾನು ನಿಮಗೆ, ಫೀಸ್ ಸ್ಟ್ರಕ್ಚರ್ ಇನ್ಕ್ಲೂಡಿಂಗ್ ಫೀಸ್ ಸ್ಟ್ರಕ್ಚರ್, ಅಂದರೆ ನಿಮ್ಮ ಕಾಲೇಜಿನಲ್ಲಿ ಕೇಳಿದೆ ಅದು ಕೊಡ್ತಾರೆ. ಅಡ್ಮಿಷನ್ ಲೆಟರ್ ಮತ್ತು ಕೋರ್ಸ್ ಫೀಸ್ ಸ್ಟ್ರಕ್ಚರ್, ನಿಮಗೆ ಒಂದು ವರ್ಷಕ್ಕೆ ಫೀಸ್ ಎಷ್ಟಿರುತ್ತೆ ಕಂಪ್ಲೀಟಾಗಿ ಅನ್ನುವಂಥದ್ದನ್ನು ಕಂಪ್ಲೀಟಾಗಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ಬಂದು ಡೇಟ್ ಆಫ್ ಅಡ್ಮಿಷನ್, ನೀವು ಯಾವ ಡೇಟಿನಲ್ಲಿ ಅಡ್ಮಿಷನ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಕಾಲೇಜಿಗೆ. ನೆಕ್ಸ್ಟ್ ಬಂದು ನಿಮ್ಮ ಇನ್ಸ್ಟಿಟ್ಯೂಷನ್ ಅಡ್ರೆಸ್ಸನ್ನು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ. ಮತ್ತು ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಕೋರ್ಸ್ ಫೀಸ್ ಸ್ಟ್ರಕ್ಚರಲ್ಲಿ ನಿಮಗೆ ಆಲ್ಮೋಸ್ಟ್ 1 lakh ಕ್ಲೈಮ್ ಆಗುತ್ತೆ. ಇಲ್ಲಿ ನಾನು ಅದನ್ನ ಹೇಳೋದು ಮರ್ತೆ, ಸಾರಿ. ಅಪ್ ಟು 1 lakh ಕ್ಲೈಮ್ ಆಗುತ್ತೆ. ಇಲ್ಲಿದೆ ನೋಡಿ, ಅಪ್ ಟು 1 lakh ಕ್ಲೈಮ್ ಆಗುತ್ತೆ. ಅದ್ರ ಜೊತೆಗೆ ಅದರಲ್ಲಿ ನಿಮ್ಮ ಲ್ಯಾಪ್ಟಾಪ್ ಅಥವಾ ಇಲ್ಲಿ ನೋಡಬಹುದು, ಇಲ್ಲಿ
ಇವನ್ ಲ್ಯಾಪ್ಟಾಪ್ ಟ್ಯಾಬ್ಲೆಟ್ವರೆಗೂ ಲ್ಯಾಪ್ಟಾಪ್ಗೆ ಪಿ ಸಿಗೆ 40,000ವರೆಗೂ ಕ್ಲೈಮ್ ಆಗುತ್ತೆ, ಮತ್ತು ನಿಮಗೆ ಟ್ಯಾಬ್ಲೆಟ್ಗೆ 30,000ವರೆಗೂ ಕ್ಲೈಮ್ ಆಗುತ್ತೆ. ಬಟ್ ಓವರಾಲ್ ಬಂದು ನಿಮಗೆ 1,00,000 ಪರ್ ಇಯರು ನಿಮಗೆ ಕ್ಲೈಮ್ ಆಗುತ್ತೆ. ಓವರಾಲ್ ನಿಮ್ಮ ಅಕಾಡೆಮಿಕ್ ಇಯರ್ ಏನು ಫುಲ್ ಕಂಪ್ಲೀಟ್ ಆಗುತ್ತೆ ನಿಮ್ಮ ಕೋರ್ಸ್ವರೆಗೂ, ಅಲ್ಲಿವರೆಗೂ ನಿಮಗೆ ಏನು ಫಸ್ಟ್ ಇಯರ್ ಬಂದಿರುತ್ತೆ ಸ್ಕಾಲರ್ಶಿಪ್ಪು, ಅದು ನಿಮಗೆ ಉಳಿದಂತಹ 4 ವರ್ಷ ಸಹ ಅದೇ ಕ್ಲೈಮ್ ಆಗುತ್ತೆ. ಸೊ 1,00,000 ನಿಮಗೆ ಪರ್ ಇಯರ್ ಅಪ್ ಟು 1,00,000ದವರೆಗೂ ನಿಮಗೆ ಇಲ್ಲಿ ಕ್ಲೈಮ್ ಆಗುತ್ತೆ, ಫೀಸ್ ಕ್ಲೈಮ್ ಮಾಡ್ಕೋಬೋದು. ಅಂದರೆ ದಟ್ ಈಸ್ ವಾಟ್ ಇಸ್ ದ ಸ್ಕಾಲರ್ಶಿಪ್ ನಿಮಗೆ ಸಿಗುವಂಥದ್ದು. ಲಾಸ್ಟ್ ಡೇಟ್ ನೋಡೋದಾದರೆ 31 ಡಿಸೆಂಬರ್ 2025 ಇಸ್ ಲಾಸ್ಟ್ ಡೇಟ್ ಅಪ್ಲಿಕೇಶನನ್ನು ಹಾಕೋದಕ್ಕೆ. ಮತ್ತೆ ಕಂಟಿನ್ಯೂ ಮಾಡೋಣ ಈಗ ಅಪ್ಲಿಕೇಶನನ್ನು ನಾವು. ಸೊ ಇದಾದ ನಂತರ ಇಲ್ಲಿ 5-6 ಡಿಜಿಟ್ ಪಿನ್ನನ್ನು ಹಾಕಿ ಇನ್ಸ್ಟಿಟ್ಯೂಷನ್ ಕೋಡು. ಅದಾದ ನಂತರ ಲಾಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಅದರ್ಸ್ ಅಂತಂದರೆ ನಿಮಗೇನಾದರೂ ಡೀಟೇಲ್ಸ್ ಕಂಪ್ಲೀಟಾಗಿ ಸ್ಟೂಡೆಂಟ್ ಅಡ್ರೆಸ್ ಲೈನ್ 1 ಮತ್ತು ನಿಮ್ಮದು ಅಡ್ರೆಸ್ ಲೈನ್ 2 ಅಂದರೆ ನಿಮ್ಮ ಅಡ್ರೆಸ್ಸನ್ನು ಎಂಟ್ರಿ ಮಾಡಿ, ಮತ್ತು ಪಿನ್ ಕೋಡನ್ನು ಎಂಟ್ರಿ ಮಾಡಿ, ನೇಮ್ ಆಫ್ ದ ಗಾರ್ಡಿಯನ್ ನಿಮ್ಮ ಪೇರೆಂಟಿನ ನೇಮನ್ನು ಎಂಟ್ರಿ ಮಾಡಿ, ಅಡ್ರೆಸ್ ಅದೇ ಇದ್ದರೆ ಅದನ್ನೇ ಸೇಮ್ ಎಂಟ್ರಿ ಮಾಡ್ಕೊಳ್ಳಿ, ಮತ್ತು ಪಿನ್ ಕೋಡನ್ನು ಎಂಟ್ರಿ ಮಾಡಿ, ಮತ್ತು ಪೇರೆಂಟ್ ಗಾರ್ಡಿಯನ್ ಅಡ್ರೆಸ್ ಡಾಕ್ಯುಮೆಂಟ್. ಸೊ ಪೇರೆಂಟ್ಸಿನ ಡಾಕ್ಯುಮೆಂಟ್ ಅಡ್ರೆಸ್ ಪ್ರೂಫ್ ಡಾಕ್ಯುಮೆಂಟ್ ಬೇಕಾಗುತ್ತೆ. ಲೈಕ್ ಆಗಲೇ ಹೇಳಿದಾಗೆ ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಅಥವಾ ನಿಮ್ದು ಯಾವುದು ಅಡ್ರೆಸ್ ಪ್ರೂಫ್ ಇರುತ್ತೋ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪೇರೆಂಟ್ ಮೊಬೈಲ್ ನಂಬರ್, ಪೇರೆಂಟ್ ಇಮೇಲ್ ಐ ಡಿ, ಮತ್ತು ನಿಮ್ಮ ಪೇರೆಂಟ್ಸಿನ ಪ್ರೊಫೆಷನ್ ಏನು, ಅಂದರೆ ನಿಮ್ಮ ಮದರ್ ನಿಮ್ಮ ತಾಯಿಯವರು ಯಾವ ಪ್ರೊಫೆಷನ್, ಅನ್ಎಂಪ್ಲಾಯ್ಡಾ ಎಂಪ್ಲಾಯ್ಡಾ ಯಾವುದಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫಾದರ್ ಅಥವಾ ಗಾರ್ಡಿಯನ್ ಅವರ ಪ್ರೊಫೆಷನ್ ಏನು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಅದನ್ನು ಎಂಟ್ರಿ ಮಾಡಿ, ಎಷ್ಟಿದ್ರೆ ಅಷ್ಟು ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಸರ್ಟಿಫಿಕೇಟಲ್ಲಿ. ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅದು ಅಪ್ಲೋಡ್ ಮಾಡಬೇಕಾಗತ್ತೆ, PDF ಅನ್ನು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಬಂದು ನಿಯರೆಸ್ಟ್ ಫೆಡ್ರಲ್ ಬ್ಯಾಂಕ್ ಬ್ರಾಂಚ್, ನಿಮಗೆ ನಿಯರೆಸ್ಟ್ ಬ್ರಾಂಚ್ ಯಾವುದಿದೆ ಅಂತ ಇಲ್ಲಿ ಕಂಪ್ಲೀಟ್ ಬ್ರಾಂಚಸ್ ಕೊಟ್ಟಿದ್ದಾರೆ. ಬ್ಯಾಂಗ್ಳೂರಲ್ಲಿ ನೀವು ಯಾವ ಸ್ಟೇಟಲ್ಲಿ ಯಾವ ಡಿಸ್ಟ್ರಿಕ್ಕಲ್ಲಿ ಇದ್ದೀರಾ ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಬ್ಯಾಂಕಿನ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಿಮಗೆ ನಿಯರೆಸ್ಟ್ ಬ್ರಾಂಚ್ ಯಾವುದಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಪ್ರಿಫರ್ಡ್ ಸಿಟಿ ಫಾರ್ ದ ಇಂಟರ್ವ್ಯೂ, ಆಗಲೇ ಹೇಳಿದೆ ನಿಮಗೆ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ ಏನಿರುತ್ತೆ, ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಅಂತಂದರೆ ಜಸ್ಟ್ ಇಂಟರಾಕ್ಷನ್ ಇರುತ್ತೆ ನಿಮ್ಮ ಹತ್ರ. ಸೊ ಆ ಇಂಟರಾಕ್ಷನ್ಗೆ ನಿಮಗೆ ಯಾವ ಸಿಟಿ ಸೂಟಬಲ್, ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಸಿಟೀಸ್ ಕೊಟ್ಟಿದ್ದಾರೆ. ಬ್ಯಾಂಗ್ಳೂರ್ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ನಿಮ್ಗೆ ಯಾವ ಸಿಟಿ ನಿಯರೆಸ್ಟ್ ಸಿಟಿ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಬ್ಯಾಂಗ್ಳೂರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಕೊಟ್ಟಿರುವಂಥದ್ದು ಒಂದೇ ಸಿಟಿ ನಿಮಗೆ ಇಲ್ಲಿ ಬ್ಯಾಂಗ್ಳೂರು ಕೊಟ್ಟಿದ್ದಾರೆ. ಸೊ ಬ್ಯಾಂಗ್ಳೂರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೆಳಗಡೆ ಕೊಟ್ಟಿದೆ ನೋಡಿ, ಐ ಡೂ ಹಿಯರ್ ಬೈ ಡಿಕ್ಲೇರ್, ಆದಮೇಲೆ ಕ್ಲಿಕ್ ಮಾಡಿ ಫೈನಲ್ ಆಗಿ ಸಬ್ಮಿಟನ್ನು ಕ್ಲಿಕ್ ಮಾಡಿ. ಸಬ್ಮಿಟನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿಗೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ನಿಮಗೆ ಮೇಲ್ಗೆ ಒಂದು ಮೆಸೇಜ್ ಬರುತ್ತೆ, ಜೊತೆಗೆ ನೀವು ಒಂದ್ಸರಿ ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಅಂತಂದರೆ ಫೈನಲ್ ಆಗಿ ನಿಮಗೆ ಒಂದು ಮೇಲ್ ಬರುತ್ತೆ, ಈ ಥರ ನೀವು ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಅಂತ. ಅದಾದ ನಂತರ ಇಂಟರಾಕ್ಷನ್ ಇರುತ್ತೆ ನಿಮಗೆ. ಸೊ ಸೆಲೆಕ್ಟ್ ಆದರೆ ನಿಮಗೆ 1,00,000ವರೆಗೂ ಅಪ್ ಟು 1,00,000ವರೆಗೂ ಸ್ಕಾಲರ್ಶಿಪ್ ಬರುತ್ತೆ. ಅದರಲ್ಲಿ ನಿಮ್ಮ ಲ್ಯಾಪ್ಟಾಪ್ ತೊಗೊಂಡಿದ್ರೆ ಅಥವಾ ಟ್ಯಾಬ್ ತೊಗೊಂಡಿದ್ರೆ ಅದನ್ನು ಕವರ್ ಆಗುತ್ತೆ. ಓವರಾಲ್ ಅಪ್ ಟು 1,00,000ವರೆಗೂ ಕವರ್ ಆಗುತ್ತೆ ನಿಮ್ಮ ಅಕಾಡೆಮಿಕ್ಸ್ ಕಂಪ್ಲೀಟ್ ಆಗೋವರೆಗೂ. ಸೊ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಆಗೋದಕ್ಕೆ December 31 ಇಸ್ ಅ ಲಾಸ್ಟ್ ಡೇಟ್. ಅದ್ರ ಒಳಗಡೆ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ಎಲ್ಲರಿಗೂ ಸ್ಕಾಲರ್ಶಿಪ್ ಸಿಗಲಿ ಅಂತ ಕೇಳ್ಕೊಳ್ತೇನೆ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.